ಬಿಹಾರ ಚುನಾವಣೆಯಲ್ಲಿ ಐತಿಹಾಸಿಕ ಫಲಿತಾಂಶ ಬಂದಿದೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಮತಿಭ್ರಮಣೆಯಾಗಿದೆ. ಯಾವ ಮುಖ ಇಟ್ಕೊಂಡು ಹೋರಾಡ್ತಿದ್ದಾರೋ ಗೊತ್ತಿಲ್ಲ. ಉತ್ತರ ಪ್ರದೇಶದಲ್ಲಿ ನೀವು ಸಮಾಜವಾದಿ ಪಕ್ಷವನ್ನ ಮುಗಿಸಿದ್ರಿ. ಯಾವ ಮುಖ ಇಟ್ಕೊಂಡು ಹೋರಾಡ್ತಾ ಇದ್ದಾರೋ ಅಂತ ಹೇಳಿ ಗೊತ್ತಿಲ್ಲ. ಉತ್ತರ ಪ್ರದೇಶದಲ್ಲಿ ನೀವು ಸಮಾಜವಾದಿ ಪಕ್ಷವನ್ನ ಮುಗಿಸಿದ್ರಿ. ದೆಹಲಿಯಲ್ಲಿ ಆಪ್, ಮಹಾರಾಷ್ಟ್ರದಲ್ಲಿ ಶಿವಸೇನೆ, ಎನ್ಸಿಪಿಯನ್ನ ಮುಗಿಸಿದ್ರಿ. ಈಗ ಬಿಹಾರದಲ್ಲಿ ಪ್ರಾದೇಶಿಕ ಪಕ್ಷವನ್ನು ಕೂಡ ಮುಗಿಸಿದ್ರಿ ಅಂತ ಹೇಳಿ ಶ್ರೀರಾಮುಲು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಪಶ್ಚಿಮ ಬಂಗಾಳ, ತಮಿಳುನಾಡು ಚುನಾವಣೆ, ಕಾಂಗ್ರೆಸ್ ಕಾಲಿಟ್ಟ ಕಡೆಯೆಲ್ಲ ಪ್ರಾದೇಶಿಕ ಪಕ್ಷ ಭಸ್ಮವಾಗಿದೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಂಗಾಗಿ ಇವತ್ತು ಪ್ರಾದೇಶಿಕ ಪಕ್ಷಗಳನ್ನು ಯಾರನ್ನು ಉಳಿಸಿದಿರಿ ತಾವು ಹೇಳ್ರಲ್ಲ, ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸಂತ ಕೆಲಸ ಮಾಡ್ಕೊಂತ ಬಂದಿದ್ರಿ. ಇವತ್ತು ಉತ್ತರ ಪ್ರದೇಶದಲ್ಲಿ ಅಲ್ಲಿದ್ದಂತ ಪ್ರಾದೇಶಿಕ ಪಕ್ಷವನ್ನು, ಸಮಾಜವಾದಿ ಪಕ್ಷವನ್ನು ಮುಗಿಸಂತ ಕೆಲಸ ಮಾಡಿದ್ರಿ. ಅದೇ ರೀತಿಯಲ್ಲಿ ಡೆಲ್ಲಿಯಲ್ಲಿ ಎಇಪಿ ಪಕ್ಷವನ್ನು ಕೂಡ ಮುಗಿಸಂತ ಕೆಲಸ ಮಾಡಿದ್ರಿ. ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆಯನ್ನು ಮುಗಿಸಂತ ಕೆಲಸ ಮಾಡಿದ್ರಿ. ಅದೇ ರೀತಿಯಲ್ಲಿ ಎನ್ಸಿಪಿಯನ್ನು ಮುಗಿಸಂತ ಕೆಲಸ ಮಾಡಿದ್ರಿ. ಈಗ ಬಿಹಾರದಲ್ಲಿ ಆರ್ಜೆಡಿ ಪಕ್ಷವನ್ನು ಕೂಡ ಮುಗಿಸಂತ ಕೆಲಸ ಮಾಡಿದ್ರಿ. ಪೂರ ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಎಲ್ಲವನ್ನು ಕೂಡ ಮುಗಿಸ್ಕೊಂತ ಬಂದಿದ್ರಿ. ಯಾವ ರೀತಿಯಲ್ಲಿ ಕಾಂಗ್ರೆಸ್ ಅವರು ಎಲ್ಲಿ ಕೈ ಹಿಡಿತಾರೋ ಅಲ್ಲೆಲ್ಲ ಕೂಡ ಭಸ್ಮಾಸುರ ಇದ್ದಂತೆ ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸ್ತಾರ. ಹಂಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಇವತ್ತು ಉತ್ತರ ಪ್ರದೇಶದ, ಪಶ್ಚಿಮ ಬಂಗಾಳದ ಎಲೆಕ್ಷನ್ ಆಗಿರ್ಬೋದು, ತಮಿಳುನಾಡು ಎಲೆಕ್ಷನ್ ಆಗಿರ್ಬೋದು, ಆಲ್ರೆಡಿ ಉತ್ತರ ಪ್ರದೇಶದಲ್ಲಿ ಕೂಡ ಮಮತಾ ಬ್ಯಾನರ್ಜಿ ಅವರು ಇವ್ರು ಬೇಡಪ್ಪ, ಇವ್ರು ಬಂದ್ರಿಗಿನ ಭಸ್ಮಾಸುರ ಅನ್ನೋ ರೀತಿಯಲ್ಲಿ ಅಲ್ಲಿ ಕೂಡ ಪ್ರಾದೇಶಿಕ ಪಕ್ಷಗಳು ಎಲ್ಲ ಕೂಡ ದೂರ ಇಡ್ತಾ ಇದಾರ. ಹಂಗಾಗಿ ವೆಸ್ಟ್ ಬೆಂಗಾಲ್ದಲ್ಲಿ ಮಮತಾ ಬ್ಯಾನರ್ಜಿ ಅವರು ಕೂಡ ಕೂಡ ದೂರ ಇಟ್ಟಿದ್ದಾರೆ. ಮುಂದೆ ತಮಿಳುನಾಡಲ್ಲಿ ನಡೆಯುವ ಚುನಾವಣೆಯಲ್ಲಿ ಅಲ್ಲಿ ಕೂಡ ಪ್ರಾದೇಶಿಕ ಪಕ್ಷಗಳು ದೂರ ಇಡ್ತಾರೆ. ಯಾಕಂದ್ರೆ ಇವ್ರು ಎಲ್ಲಿ ಇಟ್ಟು ಕೂಡ ಭಸ್ಮಾಸುರ. ರಾಹುಲ್ ನೇತೃತ್ವದಲ್ಲಿ 95 ಚುನಾವಣೆ ಸೋಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 95 ಚುನಾವಣೆ ಸೋತಿದ್ದಾರೆ. ರಾಹುಲ್ ಕಾಲ್ಗುಣ ಸರಿ ಇಲ್ಲ. ರಾಹುಲ್ ಗಾಂಧಿ ಕಾಲಿಟ್ಟ ಕಡೆಯೆಲ್ಲ ಸೋತಿದ್ದಾರೆ. ಆರ್ಜೆಡಿ ಪ್ರಚಾರದಲ್ಲೂ ಮುನ್ನ ಎಲ್ಲವೂ ಚೆನ್ನಾಗೇ ಇತ್ತು. ರಾಹುಲ್ ಗಾಂಧಿ ಪ್ರಚಾರಕ್ಕೆ ಹೋದ ಮೇಲೆ ಎಲ್ಲ ಉಲ್ಟಾ ಆಗಿದೆ. ರಾಹುಲ್ ನೇತೃತ್ವದಲ್ಲಿ 95 ಚುನಾವಣೆ ಸೋಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 95ರಲ್ಲೇನೋ ಸೋತಿದ್ದಾರೆ. 95 ಚುನಾವಣೆಗಳಲ್ಲಿ ಸೋತಿದ್ದಾರೆ. ಯಾಕೋ ಆತನ ಕಾಲ್ಗುಣ ಏನೋ ಚಲೋ ಇಲ್ಲ ಅನ್ನೋ ಗೊತ್ತಿಲ್ಲ. ಆಗ್ಲಿ ಎಲ್ಲೇ ಹೋದ್ರೆ ಕೂಡ ಆತನ ಹೋದ ತಕ್ಷಣ ಅಲ್ಲಿ ಬದಲಾವಣೆನೇ ಆಗ್ತದೆ. ಯಾವ ರೀತಿಯಲ್ಲಿ ಬದಲಾವಣೆ ಆಗ್ತದೆ, ಗೆಲ್ಲಂತವ್ರು ಸೋತ್ ಹೋಗ್ತಾರ. ಯಾಕಂದ್ರೆ ಆರ್ಜೆಡಿ ಅವರು ಪ್ರಚಾರಕ್ಕೆ ಹೋಗ್ಲಿಕ್ಕೆ ಮುಂಚೆ ಎಲ್ಲ ಕೂಡ ಒಂದು ವಾತಾವರಣ ಚೆನ್ನಾಗಿತ್ತು. ಹಂಗಾಗಿ ರಾಹುಲ್ ಗಾಂಧಿ ಅವರು ಕೈಗುಣ ಚೆನ್ನಾಗಿಲ್ಲ, ಕಾಲ್ಗುಣ ಚೆನ್ನಾಗಿಲ್ಲ. ಹಂಗಾಗಿ ಅವರು ಚುನಾವಣೆಯಲ್ಲಿ ಪ್ರವೇಶ ಮಾಡಿದ ನಂತರ ಎಲ್ಲ ಕಾಂಗ್ರೆಸ್ ಪಕ್ಷವನ್ನು ದಿನೇ ಕೂಡ ಕುಸಿದು ಹೋಗ್ತಾ ಇದ್ದಾಗಲಿ ಯಾವ ಗೆಲುವನ್ನು ತರಂತ ಅವಕಾಶಗಳು ಕಾಣ್ತಾ ಇಲ್ಲ. ಬಹುಶಃ ಅವರು 95ರಲ್ಲೇನೋ ಸೋತಿದ್ದಾರೆ. 95